ಹಲೋ ಫ್ರೆಂಡ್ಸ್, ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತದ ಕರಾವಳಿ ಪಟ್ಟಣವಾದ ಪೂರಿಯಲ್ಲಿರುವ ಭವ್ಯವಾದ ಪೂರಿ ಜಗನ್ನಾಥ ದೇವಾಲಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತದ ಅತ್ಯುತ್ತಮ ರಹಸ್ಯವೆಂದೇ ಪ್ರಸಿದ್ಧಿಯಾದ ಈ ದೇವಾಲಯ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ. ಈ ದೇವಾಲಯವು 12ನೇ ಶತಮಾನದಷ್ಟು ಹಿಂದಿನದು. ವಿಷ್ಣುವಿನ ಅವತಾರವಾದ ಜಗನ್ನಾಥನಿಗೆ ಅವನ ಒಡಹುಟ್ಟಿದವರ ಜೊತೆಗೆ ಸಮರ್ಪಿತವಾಗಿದೆ. ವಾಸ್ತುಶಿಲ್ಪ ಹಾಗೂ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಹೆಸರುವಾಸಿಯಾಗಿದೆ. ಇಂತಹ ಪ್ರಸಿದ್ಧವಾದ ದೇವಾಲಯದ ಬಗ್ಗೆ ಆಶ್ಚರ್ಯಕರ ವಿಷಯಗಳು ಬಹಳಷ್ಟಿದೆ. ಅಂದಿಗೂ ಇಂದಿಗೂ ಹಾಗೂ ಎಂದಿಗೂ ಅದು ರಹಸ್ಯವಾಗಿಯೇ ಉಳಿದಿದೆ. ಪುರಿ ಜಗನ್ನಾಥ ದೇವಾಲಯವು ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರು ಹಾಗೂ ಪ್ರವಾಸಿಗರ ಆಕರ್ಷಿತವಾದ ತಾಣವಾಗಿದೆ. ಇಂತಹ ಸಾಂಪ್ರದಾಯಿಕವಾದ ದೇವಾಲಯದ ಬಗ್ಗೆ ಮತ್ತಷ್ಟು ಮಾಹಿತಿ ಈ ವಿಡಿಯೋ ಮೂಲಕ ನೋಡೋಣ. ಹಲೋ ಫ್ರೆಂಡ್ಸ್, ಶುಭೋದಯ. ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ನಾವು ಪುರಿ ಜಗನ್ನಾಥ್ಗೆ ಬಂದು ಹಾಲ್ಟ್ ಆದ್ವಿ, ಕೊನಾರ್ಕೆಲ್ಲ ನೋಡ್ಕೊಂಡ್ಬಂದ್ವಿ. ಸೊ ಇವತ್ತು ನಾವು ಬೆಳಗ್ಗೆನೇ 3 ಗಂಟೆಗೆ ಎದ್ದು ದರ್ಶನಕ್ಕೆ ಹೋದ್ವಿ. ರೀಸನ್ ಏನು ಅಂತ ನಿಮ್ಗೆ ನಂತರ ಹೇಳ್ತೀನಿ. ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಹೋಗ್ತಾ ಇದ್ದೀನಿ ಟೆಂಪಲ್ ಹತ್ರ. ಅಲ್ಲಿರೋ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ವಿವರಿಸೋಣ ಅಂತ. ಈಗ ನಾವು ಇಲ್ಲಿರೋ ಗುಂಡೀಚ ಮಂದಿರಕ್ಕೆ ಬಂದಿದ್ದೀವಿ. ನೋಡಿ, ಫ್ರೆಂಡ್ಸ್, ಇದು ಕೂಡ ತುಂಬ ದೊಡ್ಡ ದೇವಸ್ಥಾನ. ನೋಡಿ, ಇಲ್ಲೂ ಸಹ ಶೂ, ಅಂಬ್ರೆಲಾ ಬೆಲ್ಟ್, ಕ್ಯಾಮ್ರಾ, ಮೊಬೈಲ್ ಫೋನ್ಸ್ ಏನೂ ಅಲೋ ಇಲ್ಲ. ಇಲ್ಲಿರೋ ಟೆಂಪಲ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್. ನಾಟ್ ಈವನ್ ಕಾರ್ ಬ್ಯಾಟ್ರಿ ಕೀಸ್ ಸಹ ಅಲೋ ಮಾಡಲ್ಲ. ಇದು ಪುರಿ ಜಗನ್ನಾಥ ಮೇನ್ ಟೆಂಪಲಿಂದ 3 ಕಿಲೋಮೀಟರ್ ಇದೆ. ರಥಯಾತ್ರಾ ಸ್ಟ್ರೀಟಲ್ಲಿ 3 ಕಿಲೋಮೀಟರ್ಸ್ ಮುಂದೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ. ಫ್ರೆಂಡ್ಸ್, ಅಲ್ಲಿ ಮೇಲೆ ಕಾಣ್ತಿರೋ ನವಗ್ರಹ. ಫ್ರೆಂಡ್ಸ್, ಇದು ಗುಂಡೀಚಾ ದೇವಸ್ಥಾನ. ಅಂದರೆ ಗುಂಡೀಚಾ ದೇವಿ ಇಂದ್ರದ್ಯುಮ್ನ ಅಂದರೆ ಕಿಂಗ್ ಇಂದ್ರದ್ಯುಮ್ನ ಅವರ ಹೆಂಡತಿ. ಇದ್ರದ್ದು ಹಿನ್ನೆಲೆ ಕತೆ ನಿಮಗೆ ಪ್ರೀವಿಯಸ್ ವಿಡಿಯೋ ಇದೆ ನಂದು. ಪುರಿ ಜಗನ್ನಾಥ್ ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ, ಇತಿಹಾಸ ಅಂತ. ಆ ವಿಡಿಯೋ ವಾಚ್ ಮಾಡಿ ಕಂಪ್ಲೀಟ್ ಸ್ಟೋರಿ ನಾನು ನಿಮ್ಗೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಶಾರ್ಟಾಗಿ ಹೇಳ್ತೀನಿ. ಇಂದ್ರದ್ಯುಮ್ನ ಅವರ ಹೆಂಡತಿ ಗುಂಡೀಚಾ ಅಂತ. ಜಗನ್ನಾಥ ಪುರಿ ಅವ್ರನ್ನ ಕೆತ್ತುವಾಗ ಬಾಕಲು ತೆಗೆದು ನೋಡಬಾರ್ದು ಇಷ್ಟು ದಿನ ಅಂತ ಹೇಳಿರ್ತಾರೆ. ಬಟ್ ಈಗ ರಾಣಿಯಿಂದ ಫೋರ್ಸ್ಗೆ ಕಿಂಗ್ ಏನು ಮಾಡ್ತಾರೆ, ಬಾಕಲು ಓಪನ್ ಮಾಡಿಸ್ಬಿಡ್ತಾರೆ. ಆವಾಗ ಅರ್ಧಂಬರ್ಧ ಆಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ ವಿಗ್ರಹ. ಅದರಿಂದನೇ ಇಲ್ಲಿ ಪುರಿ ಜಗನ್ನಾಥ್ ವಿಗ್ರಹ ಅರ್ಧಂಬರ್ಧ ಉಳಿದಿರೋದು. ಸೊ ಆ ರೀಸನ್ಗೆ ಗುಂಡೀಚಾ ಬಂದು ಪುರಿ ಜಗನ್ನಾಥ್ನ ಪರಮ ಭಕ್ತೆ. ಅವ್ರು ಇಲ್ಲಿ ಬಂದು ಒಂದು ದೇವಾಲಯ ಬಿಲ್ಡ್ ಮಾಡಿದ್ದಾರೆ. ಈ ದೇವಾಲಯ ಕಂಪ್ಲೀಟ್ ಕ್ಲೋಸ್ ಆಗೇ ಇರುತ್ತೆ, ಯಾವಾಗಲೂ ಓಪನ್ ಮಾಡಲ್ಲ. ವರ್ಷಕ್ಕೆ ಒಂದೇ ಸಲ ಓಪನ್ ಮಾಡೋದು, ಎಂಟ್ರಿ ಕೊಡೋದು. ಅದು ಬಂದು ರಥಯಾತ್ರಾ ಸಮಯದಲ್ಲಿ. ರಥಯಾತ್ರೆಯಲ್ಲಿ ಪುರಿ ಜಗನ್ನಾಥ್ ರಥಯಾತ್ರೆ ತುಂಬ ಫೇಮಸ್, ನಿಮಗೆಲ್ಲರಿಗೂ ಗೊತ್ತು. ರಥಯಾತ್ರೆ ಸ್ಟಾರ್ಟ್ ಆದಾಗಲಿಂದ ಈ 3 ಕಿಲೋಮೀಟರ್ಸ್ ಇಲ್ಲಿ ಬಂದು ಒಳಗಡೆ 7 ಡೇಸ್ ಜಗನ್ನಾಥ ಸ್ವಾಮಿ, ಸುಭದ್ರ ಹಾಗೂ ಬಲರಾಮನ ಜೊತೆ ಇಲ್ಲೇ ನೆಲೆಸ್ತಾರೆ. 7 ದಿನದ ನಂತರ ಇಲ್ಲಿಂದ ಮತ್ತೆ ಕಳಿಸ್ಕೊಡ್ತಾರೆ ಪುರಿ ಜಗನ್ನಾಥ್ ದೇವಾಲಯಕ್ಕೆ. ಆ 7 ದಿನವೂ ಜಗನ್ನಾಥ ಸ್ವಾಮಿ ದರ್ಶನ ನಮ್ಗೆ ಇದೇ ದೇವಾಲಯದಲ್ಲಿ ಆಗೋದು. ಅಲ್ಲಿವರೆಗೂ ಅಲ್ಲಿ ಖಾಲಿ ಇರುತ್ತೆ. ಸೊ ಅದರಿಂದ ಇಲ್ಲಿ ತುಂಬ ವಿಶೇಷ ಫ್ರೆಂಡ್ಸ್. ಸೊ ಹಾಗಾಗಿ ಈ ದೇವಸ್ಥಾನ ತುಂಬ ಫೇಮಸ್ಸು. ರಥಯಾತ್ರೆ ಟೈಮಲ್ಲಿ ಬಂದರೆ ಇಲ್ಲಿ ಒಳಗಡೆ ದರ್ಶನ ಆಗುತ್ತೆ. ಸರೌಂಡಿಂಗ್ಸ್ ತುಂಬ ದೊಡ್ಡದಾಗಿದೆ ಟೆಂಪಲ್ಲು. ಇಲ್ಲಿ ಆ ಮೂಲೆಯಿಂದ ಫುಲ್ ದೊಡ್ಡದಿದೆ ಸರೌಂಡಿಂಗ್ಸು. ಇಲ್ಲಿ ಬಂದಾಗ ವಿಸಿಟ್ ಮಾಡಿ ಫ್ರೆಂಡ್ಸ್. ಅಟ್ಲೀಸ್ಟ್ ಬಂದು ಗೋಪುರ ನೋಡ್ಕೊಂಡು ಹೋಗಿ. ಫ್ರೆಂಡ್ಸ್, ಇದು ಪೂರ್ತಿ ರಥಯಾತ್ರೆ ಸ್ಟ್ರೀಟ್ ಅಂತಾರೆ. ರಥಯಾತ್ರೆಯಲ್ಲಿ ದೇವ್ರನ್ನ ಪುರಿ ಜಗನ್ನಾಥ್ ಮೇನ್ ಟೆಂಪಲಿಂದ ಗುಂಡೀಚಾ ದೇವಸ್ಥಾನದವರೆಗೂ ಕರ್ಕೊಂಡ್ಬರ್ತಾರೆ. ಇಲ್ಲಿ ಚಾರಿಯಟ್ ಸಹ, ರಥಗಳು ಸಹ ಸಪ್ರೇಟ್ ಮಾಡ್ತಾರೆ. ಪುರಿ ಜಗನ್ನಾಥ್ಗೊಂದು, ಸುಭದ್ರಾಗೆ ಮತ್ತು ಬಲರಾಮನಿಗೆ, ಮೂವರಿಗೂ ಸಪ್ರೇಟ್ ಚಾರಿಯಟ್ಸ್ ಇರುತ್ತೆ ಇಲ್ಲಿ. ಫ್ರೆಂಡ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲ ಬೋರ್ಡ್ಸನ್ನು ಸಹ ಯೂನಿಫಾರ್ಮಿಟಿ ಆಗಿದೆ. ಬ್ರೌನ್ ಕಲರಲ್ಲಿ ಆಗಿದೆ. ಆಲ್ಮೋಸ್ಟ್ ನಾನು ಇಡೀ ಪುರಿನಲ್ಲಿ ನೋಡ್ತಾ ಇದ್ದೀನಿ, ಸೇಮ್ ವೇ ಬೋರ್ಡ್ಸ್ ಎಲ್ಲ ಡಿಸ್ಪ್ಲೇ ಆಗಿದೆ. ಇದು ರಥಯಾತ್ರೆ ಸ್ಟ್ರೀಟು. ಇಲ್ಲಿ ಪುರಿನಲ್ಲಿ ಇದೇ ದೊಡ್ಡ ಸ್ಟ್ರೀಟು. ಇನ್ನೆಲ್ಲ ಹೊಳಗೋದ್ರೆ ಚಿಕ್ಕ ಗಲ್ಲಿಗಳಿದೆ. ಕಾರ್ಗಳು ತೊಗೊಂಡೋಗೋದಕ್ಕೆ ತುಂಬ ಕಷ್ಟ ಫ್ರೆಂಡ್ಸ್. ಈಗ ನೋಡಿ, ಆಟೋ ಅಲ್ಲೇ ಡ್ರಾಪ್ ಮಾಡಿಬಿಟ್ರು. ಇನ್ನೂ ಟೆಂಪಲ್ ಎಷ್ಟು ದೂರ ಇದೆ, ಇಲ್ಲಿಂದ 1 ಕಿಲೋಮೀಟರ್ ಇದೆ. ಅಲ್ಲಿವರೆಗೂ ಸಹ ಏನೂ ಅಲೋ ಮಾಡ್ತಿಲ್ಲ ಗಾಡಿಗಳನ್ನ ಅವರು.
ತುಂಬ ಸ್ಟ್ರಿಕ್ಟ್ ರೂಲ್ಸ್ ಫ್ರೆಂಡ್ಸ್. ಇಲ್ಲಿ ಒಬ್ಬರು ಒಂದು ರೂಲ್ ಮಾಡಿದ್ರೆ ಅಷ್ಟೇ ಅದು ಫೈನಲ್. ಯಾರಿಗೇನು ಹೇಳಿದ್ರು ನಾವು ಇವಾಗ ಬೇರೆ ಕಡೆ ಹೋದಾಗ ಟೆಂಪಲ್ಸಲ್ಲಿ ರಿಕ್ವೆಸ್ಟ್ ಮಾಡ್ತೀವಲ್ಲ, ಅಲ್ಲಿವರೆಗೂ ಬಿಡಿ ಹೋಗ್ತೀವಿ ಅಂತ. ಇಲ್ಲಿ ಅವೆಲ್ಲ ಏನೂ ನಡೆಯಲ್ಲ. ಅವರು ಇಲ್ಲ ಆಗಲ್ಲ ಅಂದರೆ ಮುಗೀತು, ಹೋಗೋ ಹಾಗೆ ಇಲ್ಲ. ಮಾರ್ನಿಂಗ್ ನಾವು 4:30ಗೆ ಬಂದ್ವಿ ಟೆಂಪಲ್ಗೆ. 4:30ಗೆ ಬಂದಾಗ ಆಟೋ ರಿಕ್ಷಾಸ್ ಇರುತ್ತೆ. ಇಲ್ಲಿ ಯೂಶ್ವಲಿ ಎಲೆಕ್ಟ್ರಿಕ್ ಆಪ್ರೇಟೆಡ್ ಆಟೋ ರಿಕ್ಷಾಸ್ ತುಂಬ ಸಿಗುತ್ತೆ. ಅದು ಟೆಂಪಲ್ ಮುಂದೆವರೆಗೂ ಬಿಟ್ಟರು ಫ್ರೆಂಡ್ಸ್, ಅಲ್ಲಿವರೆಗೂ ಹೋಗಿದ್ವಿ. ಈಗ ಬಿಡ್ತಿಲ್ಲ ಬಿಕಾಸ್ ಟೈಮ್ ಆಗ್ತಾ ಇದೆ, ಈಗ 9 o'clock ಆಲ್ರೆಡಿ. ಸೊ ಈಗ ಬಿಡ್ತಿಲ್ಲ. ನಿಮಗೆ ಇಲ್ಲಿ ಉದ್ದಕ್ಕೂ ರೆಸ್ಟೋರೆಂಟ್ಸ್ ಇದೆ. ಸ್ಟ್ರೀಟ್ ಫುಡ್ಸು ಈವ್ನಿಂಗ್ಸ್ ತುಂಬ ಸಿಗುತ್ತೆ. ಎಲ್ಲ ವೆರೈಟಿ ಸ್ಟ್ರೀಟ್ ಫುಡ್ಸು ಈವ್ನಿಂಗ್ಸ್ ಇರುತ್ತೆ. ಫ್ರೆಂಡ್ಸ್, ನಾವು ಗುಂಡೀಚ ಭಕ್ತಿ ನಿವಾಸಲ್ಲಿ ಇದ್ದೀವಲ್ಲ, ಅದೇ ಥರ ಇದು ನೀಲಾಚಲ್ ಯಾತ್ರಿ ನಿವಾಸ್ ಅಂತ. ಆಮೇಲೆ ಈ ಕಡೆ ನೀಲಾದ್ರಿ ಭಕ್ತಿ ನಿವಾಸ್ ಅಂತ. ಇದೆರಡೂ ಸಹ ಟೆಂಪಲ್ ರೂಮ್ಸೇ. ರೂಮ್ಸ್ ಅವೈಲೇಬಲ್ ಇದ್ದರೆ ನೀವು ಇಲ್ಲೇ ಬಂದು ರೂಮ್ ಬುಕ್ ಮಾಡ್ಕೊಳ್ಳಿ. ವಾಕಬಲ್ ಡಿಸ್ಟೆನ್ಸ್ ಟೆಂಪಲ್ಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ 4 ಇದೆ: ಗುಂಡೀಚ, ನೀಲಾದ್ರಿ, ನೀಲಾಚಲ್, ಆಮೇಲೆ ಪುರುಷೋತ್ತಮ್ ಭಕ್ತಿ ನಿವಾಸ್. ಸೊ ಇದರಲ್ಲಿ ರೂಮ್ಸ್ನ ಪ್ರಿಫರೇಬಲಿ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಇದು ಶೂ ಸ್ಟ್ಯಾಂಡ್, ಮೊಬೈಲ್ ಡಿಪಾಸಿಟ್ ಕೌಂಟರ್ಸು. ಫ್ರೆಂಡ್ಸ್, ಇದು ಟೆಂಪಲ್ ಫ್ರೀ ಮೊಬೈಲ್ ಆ್ಯಂಡ್ ಶೂ ಸ್ಟ್ಯಾಂಡ್. ಇದು ಈ ಮುಂಚೆ ಲಾಸ್ಟ್ ಇಯರ್ ಬಂದಾಗ ಇನ್ನೂ ಅಲ್ಲಿತ್ತು ಶೂ ಸ್ಟ್ಯಾಂಡೆಲ್ಲ. ಈಗ ಒಂದು 1/2 ಕಿಲೋಮೀಟರ್ ಹಿಂದೆನೇ ಹಾಕ್ಬಿಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ ಫ್ರೀ ಸರ್ವೀಸು. ಅಲ್ಲಿರೋದೆಲ್ಲ ಪೇಯ್ಡ್ ಪ್ರೈವೇಟ್ ಸರ್ವೀಸ್. ಬಟ್ ಇಲ್ಲಿ ತುಂಬ ಕ್ರೌಡ್ ಇದ್ದಾಗ ಎಲ್ಲಿ ಏನು ಯೋಚನೆ ಮಾಡಬೇಕಾಗಲ್ಲ. ಅಲ್ಲೋ ಎಲ್ಲೋ ಒಂದು ಕಡೆ ಡೆಪಾಸಿಟ್ ಮಾಡಿ ಹೋಗಬೇಕು. ಬೆಟರ್ ಬರೋವಾಗ ಮೊಬೈಲ್ಸ್ ಆಗಲಿ, ಕಾರ್ ಕೀಸ್ ಆಗಲಿ, ಎನಿ ಬ್ಯಾಟ್ರಿ ಐಟಮ್ಸು ನೀವು ರೂಮಲ್ಲೇ ಇಟ್ಬಿಟ್ಟು ಬಂದುಬಿಡಿ. ದರ್ಶನಕ್ಕೆ ಇಲ್ಲಿಂದನೇ ಕ್ಯೂ ಲೈನ್ ಇರೋದು. ಇಲ್ಲಿ ಜಾಯಿನ್ ಆಗಿ ಇದು ಒಂದು ಸೆಟ್. ಇನ್ನು ಮುಂದೆ ಹೋದರೆ ಮತ್ತೊಂದು ಲೈನ್ ಇದೆ, ಆಮೇಲೆ ಅದರಿಂದ ಮುಂದೆ ಮತ್ತೊಂದಿದೆ, ಆಮೇಲೆ ಒಳಗೆ ಎಂಟ್ರಿ ಕೊಡೋದು ತೋರಿಸ್ತೀನಿ. ಸೊ ಇದು ಫಸ್ಟ್ ಸೆಟ್ ಆಫ್ ಲೈನ್. ಫ್ರೆಂಡ್ಸ್, ನೆನ್ನೆ ರಾತ್ರಿ ಬಂದಿದ್ವಿ ಅರೌಂಡ್ 9:30ಗೆ ದರ್ಶನಕ್ಕೆ ಅಂತ. ಕೋನಾರ್ಕಿಂದ ಬಂದಮೇಲೆ ಎಷ್ಟು ಕ್ರೌಡ್ ಇತ್ತು ಅಂದರೆ ಫ್ರೆಂಡ್ಸ್, ಇಲ್ಲಿ ಕಂಪ್ಲೀಟ್ ಫಿಲ್ ಆಗೋಗಿತ್ತು. ಆದರೂ ಸಹ ವೀಲ್ ಚೇರ್ ತೊಗೊಂಡು ಹೋಗಿ ಒಳಗಡೆ ಹೋದ್ವಿ. ಸಿಕ್ಕಾಪಟ್ಟೆ ಕ್ರೌಡು. ಆಗಲೇ ಇಲ್ಲ ದರ್ಶನ. ನಮ್ಮ ಅತ್ತೆಯವ್ರನ್ನ ನೂಕೋ ಆಟಕ್ಕೆ ನಂಗೆ ಮಾಡಿಸೋದಕ್ಕೂ ಆಗಲಿಲ್ಲ. ಫೈನಲಿ ದರ್ಶನ ಅವ್ರಿಗೆ ಆಗಲಿಲ್ಲ. ಸುದರ್ಶನ ಚಕ್ರ ದರ್ಶನ ಮಾಡಿಕೊಂಡು ದೇವ್ರ ಹತ್ರದವರೆಗೂ ಹೋಗಿ ಬಂದಿದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೊರಗೆ ಬಂದ್ವಿ. ಬಟ್ ಹೇಳ್ತೀನಿ ನಾನು ನಿಮ್ಗೆ ಡೀಟೇಲ್ಸ್ ವೀಲ್ ಚೇರ್ ಬಗ್ಗೆ ಹೇಗೆ ಬರಬೇಕು ಅಂತ. ಬಟ್ ಈವ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ರಶ್ ಫ್ರೆಂಡ್ಸ್. ಪ್ರಿಫರೇಬಲಿ ನೀವು ದರ್ಶನಕ್ಕೆ ಬರಬೇಕು ಅಂದರೆ ಅರ್ಲಿ ಮಾರ್ನಿಂಗ್ 4 o'clockಗೆ ಎದ್ದು ಬನ್ನಿ. ಯಾವಾಗಲಾದರೂ ಸರಿ. ಇದು ತಿರುಪತಿ ಥರ ಆಗೋಗಿದೆ. ತಿರುಪತಿನಲ್ಲಾದರೂ ಆರ್ಗನೈಸ್ ಆಗಿದೆ, ಇಲ್ಲಿ ಅದೂ ಇಲ್ಲ, ಎಲ್ಲ ನೂಕಾಟ. ಸೊ ಇದು ಸೆಕೆಂಡ್ ಸೆಟ್ ಆಫ್ ಲೈನ್. ಅಲ್ಲಿಂದ ಬಂದಮೇಲೆ ಕ್ರೌಡ್ ನೋಡಿಕೊಂಡು ಇಲ್ಲಿ ಬಿಡ್ತಾರೆ. ಇದು ಶೆಡ್ ಥರ. ಇಲ್ಲಿ ಎಲ್ಲ ಜನನ ಬ್ಲಾಕ್ ಮಾಡ್ತಾರೆ. ಇಲ್ಲಿಂದ ಒಂದೇ ಸಲ 1000 ಜನನ ಬಿಟ್ಬಿಡ್ತಾರೆ ದೇವಸ್ಥಾನದ ಒಳಗಡೆ. ದಬ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್. ಎಷ್ಟು ಕ್ರೌಡ್ ಅಂದರೆ ಫುಲ್ಲು ನೋಡ್ಕೊಂಡು ಹೋಗ್ತಾರೆ. ಒಂದೇ ಸಲ ಕುರಿಗಳನ್ನ ಬಿಟ್ಟಂಗೆ ಬಿಟ್ಬಿಡ್ತಾರೆ ಇಲ್ಲಿ. ಫ್ರೆಂಡ್ಸು, ಇಲ್ಲಿಂದ ಹೊರಗೆ ಬರ್ತೀವಿ. ರಶ್ ಕಮ್ಮಿ ಇದ್ದರೆ ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಲೈನಿಗೆ ಜಾಯಿನ್ ಆಗಿ ಅಲ್ಲೇ ಹೋಗಿ ಅಂತಾರೆ. ಹೋಗೋದಕ್ಕೆ ಹೋಗಬೇಡಿ. ಇಲ್ಲಿ ಡೈರೆಕ್ಟ್ ರೋಡಲ್ಲಿ ಬಂದು ನೀವು ಇಲ್ಲಿ ಶೋ. ಸೊ ಅಲ್ಲಿ ಲೈನಲ್ಲಿ ಜಾಯಿನ್ ಆಗೋಗ್ಬೋದು. ಫ್ರೆಂಡ್ಸ್, ಇದು ಪುರಿ ಜಗನ್ನಾಥ ದೇವಾಲಯದ ಹೊಸ ಕಾರಿಡಾರ್. ಮುಂಚೆ ಇಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ್ತಿರ್ಲಿಲ್ಲ. ಈಗ ಈ ಕಾರಿಡಾರ್ ಮಾಡಿ ಕಂಪ್ಲೀಟ್ ಟೆಂಪಲ್ನ ಪ್ರದಕ್ಷಿಣೆ ಹಾಕೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ವರ್ಷದ ಆಸೆ ಅಂತೆ ಅದು. 200 ವರ್ಷದ ಆಸೆ ಅಂತ ಹೇಳ್ತಿದ್ರು. ಇಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ, ಫುಲ್ ಪರಿಕ್ರಮಣೆ ಮಾಡೋದಕ್ಕೆ ಜಾಗ ಇರಲಿಲ್ಲ. ಈಗ ನೀಟಾಗಿ ಮಾಡಿದ್ದಾರೆ. ಆಮೇಲೆ ಫುಲ್ ರೌಂಡ್ ಹೊಡಿಯೋಣ ನಾವು. ವೀಲ್ ಚೇರಲ್ಲಿ ಬಂದರೆ ಈ ಥರ ಡೈರೆಕ್ಟಾಗಿ ಹೋಗ್ಬೋದು. ಅಲ್ಲೂ ಸಹ ಪರ್ಮಿಷನ್ ಕೇಳಿ ಒಳಗೋಗ್ಬೋದು. ಫ್ರೆಂಡ್ಸ್, ನಾವಿವತ್ತು ಒಡಿಸ್ಸಾನಲ್ಲಿದ್ದೀವಿ. ಒಡಿಸ್ಸಾ ಟೂರಿಸಮ್ ಲೋಗೋ ಬಂದು ಇಂಡಿಯಾಸ್ ಬೆಸ್ಟ್ ಕೆಪ್ಟ್ ಸೀಕ್ರೆಟ್. ದ ಬೆಸ್ಟ್ ಕೆಪ್ಟ್ ಸೀಕ್ರೆಟ್ ಏನು ಅಂದರೆ ದಿಸ್ ಒನ್, ದ ಗ್ರೇಟ್ ಜಗನ್ನಾಥ್ ಪುರಿ ದೇವಸ್ಥಾನ. ಪುರಿ ಜಗನ್ನಾಥ್ ದೇವಸ್ಥಾನನೇ ಒಡಿಸ್ಸಾನಲ್ಲಿ ಬೆಸ್ಟ್ ಕೆಪ್ಟ್ ಸೀಕ್ರೆಟ್ ಅಂತ ಫೇಮಸ್ ಆಗಿದೆ. ಯಾಕೆಂದರೆ ಇಲ್ಲಿ ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸೊ ಹಾಗಾಗಿ ಏನೇನಿದೆ ಅಂತ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಪುರಿ ಕ್ಷೇತ್ರನ ಪುರುಷೋತ್ತಮ ಕ್ಷೇತ್ರ ಅಂತಲೇ ಪ್ರಸಿದ್ಧಿಯಾಗಿದೆ. ಇದು ಹಳೆಯ ಹೆಸರು ಬಂದು ಪುರುಷೋತ್ತಮ ಕ್ಷೇತ್ರ, ಶ್ರೀ ಕ್ಷೇತ್ರ, ನೀಲಾಚಲಂ, ಶಂಕು ಕ್ಷೇತ್ರ, ಹೀಗೆ ಅನೇಕ ಹೆಸರಲ್ಲಿ ಪುರಿ ಕ್ಷೇತ್ರ ಫೇಮಸ್ ಆಗಿದೆ. ಫ್ರೆಂಡ್ಸ್, ವೆಲ್ಕಮ್ ಟು ಪುರಿ ಜಗನ್ನಾಥ್. ಜೈ ಜಗನ್ನಾಥ್. ಫ್ರೆಂಡ್ಸ್, ಇದು ಕ್ಯೂ ಲೈನ್. ಇಲ್ಲಿಂದ ಒಳಗಡೆ ಡೈರೆಕ್ಟ್ ಬಿಡ್ತಾರೆ.
ಫ್ರೆಂಡ್ಸ್, ಇದು ಮೇನ್ ಎಂಟ್ರೆನ್ಸ್ ಟೆಂಪಲ್ದು ಸಿಂಹದ್ವಾರ ಅಂತಾರೆ ಇದನ್ನ. ಇಲ್ಲಿ 4 ದ್ವಾರ ಇದೆ ದೇವಸ್ಥಾನಕ್ಕೆ, ಬಟ್ ಎಂಟ್ರಿ ಬಂದು ಸಿಂಹದ್ವಾರದಲ್ಲಿ ಮಾತ್ರನೇ ಮಾಡೋದು. ನೀವು ವೀಲ್ ಚೇರ್ ಕೇಳ್ಕೊಂಡ್ ಬಂದಾಗ ಇಲ್ಲಿ ಬಂದು ಡೈರೆಕ್ಟ್ ಇಲ್ಲಿಂದ ಒಳಗೆ ಬಿಡ್ತಾರೆ. ಬಟ್ ಏನೋ ಅಂದರೆ ಸಿಂಹದ್ವಾರ ಅಲ್ಲಿ ಹೂವು ಹಾಕಿರೋದು ಕಾಣ್ತಿದೆ ಅಲ್ಲ, ಅಲ್ಲಿವರೆಗೂ ಮಾತ್ರನೇ ವೀಲ್ ಚೇರ್ ಬಿಡೋದು ಫ್ರೆಂಡ್ಸ್. ಅದಾದಮೇಲೆ ಬಿಡಲ್ಲ. ಒಳಗಡೆ ಸ್ಟೆಪ್ಸ್ ಇದೆ, 21 ಸ್ಟೆಪ್ಸ್ ಇದೆ. ಸೊ ಅಲ್ಲಿಂದ ಸ್ಟೆಪ್ಸ್ ಹತ್ರ ಒಟ್ಟಿಗೆ 1000 ಜನನ ಬಿಡ್ತಾರೆ. ಕ್ರೌಡ್ ಇದ್ರೆ ಆ 1000 ಜನ ಒಟ್ಟಿಗೆ ಒಳಗೋಗ್ತಾರೆ. ನೂಕಾಟ ಜಾಸ್ತಿ ಇರುತ್ತೆ. ನನ್ನ ಸಜೆಷನ್ ಏನು ಅಂದರೆ, ನಡೆಯೋದಕ್ಕೆ ಆಗದೇ ಇರೋರನ್ನ ದಯವಿಟ್ಟು ಕರ್ಕೊಂಬರ್ಬೇಡಿ. ಬೇಕು ಅಂದರೆ ಸುದರ್ಶನ ಚಕ್ರನ ದರ್ಶನ ಮಾಡಿಸ್ಕೊಂಡು ಹೋಗಿ, ಒಳಗಡೆ ಕರ್ಕೊಂಡು ಹೋಗ್ಬೇಡಿ. ಆಗೋದೇ ಇಲ್ಲ, ನಿಜವಾಗ್ಲೂ ಆಗಲ್ಲ. ಸೊ ನೋಡಿಕೊಂಡು ಅರ್ಲಿ ಮಾರ್ನಿಂಗ್ ಎದ್ದು ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಕೋನಾರ್ಕಲ್ಲಿ ನಾನು ನಿಮಗೆ ಹೇಳಿದೆ, ಕೋನಾರ್ಕಲ್ಲಿ ಸೂರ್ಯದೇವನ ಮುಂದೆ ಅರುಣ ಸ್ತಂಭ ಇತ್ತು, ತೆಗೆದುಬಿಟ್ಟಿದ್ದಾರೆ ಅಂತ. ಸೊ ಆ ಕೋನಾರ್ಕ್ ಅರುಣ ಸ್ತಂಭನೇ ಇಲ್ಲಿ ಸ್ಥಾಪನೆ ಮಾಡಿರೋದು. ಇಲ್ಲಿರೋದು ಕೋನಾರ್ಕಲ್ಲಿ ಇದ್ದಿದ್ದು ಅರುಣ ಸ್ತಂಭ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮತ್ತು ದೇವಸ್ಥಾನ ಒಳಗಡೆ ದೇವ್ರ ವಿಗ್ರಹಗಳ ಮುಂದೆ ಅಂದರೆ ಗರ್ಭಗುಡಿಯ ಮುಂದೆ ಇನ್ನೊಂದು ಗರುಡ ಸ್ತಂಭ ಇದೆ. ಅದು ಮರದ್ದು, ಅದು ಗರುಡ ಸ್ತಂಭ. ಇದು ಬಂದು ಅರುಣ ಸ್ತಂಭ. ವೀಲ್ಚೇರ್ ಎಂಟ್ರಿ ಇಲ್ಲಿಂದ ಬಿಡ್ತಾರೆ. ಎದುರು ಅರುಣಸ್ತಂಭ ಮುಂದೆವರೆಗೂ ಹೋಗ್ಬೋದು ಅಷ್ಟೇ. ಅಲ್ಲಿ ಸಿಂಹಗಳಿದೆ, ಸಿಂಹಗಳ ಹತ್ರ ವೀಲ್ಚೇರ್ ಸ್ಟಾಪ್ ಮಾಡಿ ನಡ್ಕೊಂಡು ಹೋಗ್ಬೇಕು. ಒಳಗಡೆ 21 ಮೆಟ್ಲಿದೆ ಫ್ರೆಂಡ್ಸ್. ನಾನು ಯಾರೂ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ, 21 ಮೆಟ್ಲು ಹತ್ತಲೇಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿಂದ ಒಳಗಡೆ ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣಲ್ಲ ಅನಿಸುತ್ತೆ. ಅಲ್ಲಿ ಜಗನ್ನಾಥನ ಒಂದು ಪುಟ್ಟ ಮುಖ ಮಾತ್ರ ಕಾಣೋ ಥರ ವಿಗ್ರಹ ಇಟ್ಟಿದ್ದಾರೆ. ನೀವು ಆನ್ಲೈನಲ್ಲಿ ಕೆಲವು ದಿನಗಳ ಮುಂಚೆ ವೈರಲ್ ಆಯಿತು ಒಂದು ವಿಡಿಯೋ, ಆರತಿ, ಜಗನ್ನಾಥನ ಆರತಿ ಅಂತ. ಆರತಿ ಬಂದು ಆ ವಿಗ್ರಹಕ್ಕೆ ಮಾಡಿದ್ದು, ಮೇನ್ ವಿಗ್ರಹ ಅಲ್ಲ, ಅದು ಸ್ಟಾರ್ಟಿಂಗಲ್ಲಿರೋ ವಿಗ್ರಹ. ಫ್ರೆಂಡ್ಸ್, ಈ ವಿಷ್ಣು ಚಕ್ರ, ಸುದರ್ಶನ ಚಕ್ರ ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ ಗೊತ್ತಾ. ನಾವು ಪುರಿ ಜಗನ್ನಾಥಕ್ಕೆ ಬಂದುಬಿಟ್ರೆ ನಾವು ದೇವ್ರ ದರ್ಶನನೇ ಬೇಡ ಫ್ರೆಂಡ್ಸ್. ಇದು ಗೋಪುರ ನೋಡಿಬಿಟ್ಟು ಸುದರ್ಶನ ಚಕ್ರ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಅನಿಸುತ್ತೆ. ಆ ಫೀಲ್ ಮಾತ್ರ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ದೇವ್ರು ಬಂದು ಶ್ರೀಕೃಷ್ಣ ಪರಮಾತ್ಮ, ಸುಭದ್ರ, ತನ್ನ ತಂಗಿ ಸುಭದ್ರ ಹಾಗೂ ಅಣ್ಣ ಬಲರಾಮನ ಜೊತೆ ಇರೋದು. ಸೊ ಇಲ್ಲಿ 3 ವಿಗ್ರಹಗಳಿದೆ ಫ್ರೆಂಡ್ಸ್. ಒಳಗಡೆ ಹೋದಾಗ ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ಎಡಗಡೆ ಬಲರಾಮನ ವಿಗ್ರಹ, ಮಧ್ಯದಲ್ಲಿ ಸುಭದ್ರ ಹಾಗೂ ಈ ಕಡೆ ಕೃಷ್ಣನ ವಿಗ್ರಹ ಇದೆ. ವೈಟ್ ಕಲರ್ ಬಲರಾಮ, ಮಧ್ಯ ಸುಭದ್ರ ಎಲ್ಲೋ, ಆಮೇಲೆ ಕೃಷ್ಣ ಬಂದು ಬ್ಲ್ಯಾಕ್ ಕಲರಲ್ಲಿ ಇರ್ತಾರೆ. ಬಟ್ ಗರ್ಭಗುಡಿ ಒಳಗಡೆ ನೀವು ಸ್ಟ್ರೈಟಾಗಿ ನೋಡಿದ್ರೆ ಈ ಥರ ಸುಭದ್ರ ಸೆಂಟರಲ್ಲಿ ಇರ್ತಾರೆ. ಒಂದು ಕಣ್ಣು ಬಲರಾಮಂದು, ಒಂದು ಕಣ್ಣು ಕೃಷ್ಣನ್ ಮಾತ್ರನೇ ನಿಮಗೆ ಕಾಣೋದು. ಹೀಗೆ ನೋಡ್ಕೊಂಡು ನೋಡಿದ್ರೆ ಮಾತ್ರ ದರ್ಶನ ಆಗೋದು. ಬಲರಾಮ ಹೇಗೋ ದರ್ಶನ ಆಗೋಗ್ತಾರೆ, ಕೃಷ್ಣ ಅಂತೂ ನಿಜವಾಗ್ಲೂ ಕಳ್ಳ ಕೃಷ್ಣ ಅಂತ ಹೇಳ್ಬೋದು, ದರ್ಶನನೇ ಆಗಲ್ಲ. ಹಿಂಗೆ ಬಗ್ಗಿ ನೋಡಿದ್ರೆ ಮಾತ್ರ 2 ಕಣ್ಣು ದರ್ಶನ ಆಗುತ್ತೆ. ಅದ್ರ ಪಕ್ಕ ಸುದರ್ಶನ ಇದೆ, ಸುದರ್ಶನ ಇದು ಉದ್ದಕ್ಕೆ ಒಂದಿದೆ, ಅದು ಸುದರ್ಶನ ಅಂತೆ. ಅದನ್ನು ಸಹ ದರ್ಶನ ಮಾಡಿ ಒಳಗಡೆ ಹೋದಾಗ ಗರುಡ ಕಂಬ ಇದೆ, ವುಡನಲ್ಲಿ ಮಾಡಿರೋದು. ಆ ಗರುಡ ಕಂಬನೂ ದರ್ಶನ ಮಾಡಿ. ಈ 3 ಐಡಲ್ಸ್ ಬಂದು ವುಡ್ಡಿಂದ ಮಾಡಿರೋದು, ಮರದ ಐಡಲ್ಸ್. ಇದೇ ಇಲ್ಲಿನ ಪ್ರತೀಕ. ಪ್ರತಿ 8 ಇಲ್ಲ 12 ಇಲ್ಲ 19 ವರ್ಷಕ್ಕೆ ನವೇ ಕಲೈವರ ಅಂತ ಒಂದು ಫೆಸ್ಟಿವಲ್ ನಡೆಯುತ್ತೆ. ಆವಾಗ ಇಲ್ಲಿರೋ ವುಡನ್ ಐಡಲ್ಸ್ನ ರೀಪ್ಲೇಸ್ ಮಾಡ್ತಾರೆ, ಅಂದ್ರೆ ವಿಗ್ರಹಗಳನ್ನ ಬದಲಾಯಿಸ್ತಾರೆ. ಹಳೆ ವಿಗ್ರಹಗಳನ್ನ ಕೊಲಾಯ್ ವೈಕುಂಠ ಅನ್ನೋ ಕಡೆ ಬರಿ ಮಾಡ್ತಾರಂತೆ. ಅದು ಮಾಡಿಬಿಟ್ಟು ಹೊಸ ವಿಗ್ರಹಗಳನ್ನ ಆರಿಸಲಾದ ನೀಮ್ ಟ್ರೀ ಅಂದರೆ ಬೇವಿನ ಮರದಿಂದ ಮತ್ತೆ 21 ದಿನಗಳ ಕಾಲ ಕೆತ್ತಿ ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ಪ್ರಮುಖ ಸೀಕ್ರೆಟ್ ಏನು ಅಂದರೆ, ಶ್ರೀಕೃಷ್ಣನಲ್ಲಿ ಹೃದಯ ಇಲ್ಲಿದೆಯಂತೆ. ಶ್ರೀಕೃಷ್ಣನ ಹೃದಯ ಶ್ರೀಕೃಷ್ಣನ ವಿಗ್ರಹದ ಒಳಗಡೆ ಇದೆಯಂತೆ ಫ್ರೆಂಡ್ಸ್. ಅದನ್ನ ಇಲ್ಲಿ ಬ್ರಹ್ಮ ಪದಾರ್ಥ ಅಂತ ಹೇಳ್ತಾರೆ. ಸೊ ಆ ಬ್ರಹ್ಮ ಪದಾರ್ಥ ಬಂದು ಈ ಶ್ರೀಕೃಷ್ಣನ ವಿಗ್ರಹದ ಒಳಗಡೆ ಇದೆಯಂತೆ. ಅದನ್ನು ವಿಗ್ರಹ ರೀಪ್ಲೇಸ್ ಮಾಡ್ತಾರೆ ಅಂತ ಹೇಳಿದೆ ಅಲ್ಲ ನಾನು. ವಿಗ್ರಹ ರೀಪ್ಲೇಸ್ ಮಾಡುವಾಗ ಎಲ್ಲ ಫುಲ್ ಪೂರಿ ಜಗನ್ನಾಥ್, ಕಂಪ್ಲೀಟ್ ಪೂರಿ ಕರೆಂಟ್ ಆಫ್ ಮಾಡ್ತಾರಂತೆ. ಆಫ್ ಮಾಡಿ ಅವರು ಬ್ರಹ್ಮ ಪದಾರ್ಥ ಯಾರು ಬದಲಾಯಿಸ್ತಾರೆ ಹಳೆ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ, ಅವರು ಕೈಗೆಲ್ಲ ದಪ್ಪ ಬಟ್ಟೆ ಕಟ್ಕೊಬೇಕಂತೆ, ಕಣ್ಣೆಲ್ಲ ಕಟ್ಟಿರ್ತಾರೆ. ಅವ್ರಿಗೆ ಅದನ್ನು ಫೀಲ್ ಆಗಬಾರ್ದು ಅಂತ. ಅದು ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೂ, ಬಟ್ ಇದೆ ಅನ್ನೋದಂತೂ ಸತ್ಯ. ಹಳೆ ವಿಗ್ರಹ ಒಳಗಡೆಯಿಂದ ತಂದು ಹೊಸ ವಿಗ್ರಹಕ್ಕೆ ಇಟ್ಟು ಪ್ರತಿಷ್ಠಾಪನೆ ಮಾಡ್ತಾರಂತೆ ಫ್ರೆಂಡ್ಸ್. ಇದು ಇಲ್ಲಿನ ವಿಶೇಷತೆ. ಇದೇ ಟಾಪ್ ಸೀಕ್ರೆಟ್ ಆಫ್ ಪುರಿ ಜಗನ್ನಾಥ್. ಮುಂಚೆ ಇಲ್ಲೆಲ್ಲ ಬರೋದಕ್ಕೆ ಜಾಗ ಇರಲಿಲ್ಲ. ಈ ಕಾರಿಡಾರ್ ಮಾಡಿರೋದ್ರಿಂದ ನೀಟಾಗಿ ಮಾಡಿದ್ದಾರೆ. ನಾವು ಲಾಸ್ಟ್ ಇಯರ್ ಬಂದಾಗ ಫುಲ್ ಅಷ್ಟೇ ಸ್ಟಾಪ್ ಆಯಿತು, ಇಲ್ಲಿವರೆಗೂ ಬರೋದಕ್ಕೆ ಆಗಲೇ ಇಲ್ಲ.
ದೇವಾಲಯದ ಬಲಭಾಗದಲ್ಲಿ ಈ ದೇವಸ್ಥಾನ ಇದೆ. ಈ ಮೂಲೆ ಮೂಲೆಗೂ ಈ ಥರ ದೇವರಿದ್ದಾರೆ. ಇಲ್ಲಿ ತುಳಸಿ ಗಿಡ ನೆಟ್ಟಿದ್ದಾರೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಫುಲ್ ಗಾರ್ಡನ್ ಎಲ್ಲ. ಹೊಸ ಕಾರಿಡಾರ್ ಪುರಿ ಜಗನ್ನಾಥ್. ಫ್ರೆಂಡ್ಸ್, ಈಗ ದೇವಸ್ಥಾನದ 4 ದ್ವಾರಗಳನ್ನ ತೋರಿಸ್ತೀನಿ. ಸಿಂಹದ್ವಾರ, ಮೇನ್ ಎಂಟ್ರಿ ತೋರಿಸಿದ್ದೀನಿ. ಈಗ ನೆಕ್ಸ್ಟು ಅಶ್ವದ್ವಾರ ನೋಡೋಣ. ಅಶ್ವದ್ವಾರದ ಪಕ್ಕ ಇಲ್ಲ ಆಂಜನೇಯ ಸ್ವಾಮಿ, ಹನುಮಾನ್ ದೇವಸ್ಥಾನ ಇದೆ. ದರ್ಶನ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಸೈಡ್ ಇರೋದೇ ಆನಂದ್ ಬಜಾರ್. ಆನಂದ್ ಬಜಾರ್ ಅಂದರೆ ಇಲ್ಲಿ ನೀವು ಪುರಿನಲ್ಲಿ ಕೇಳಿರ್ಬೋದು, ಚಪ್ಪನ್ ಭೋಗ್ ಅಂತ ತುಂಬ ಫೇಮಸ್. ಇಲ್ಲಿ ಪ್ರಸಾದ ತುಂಬ ಫೇಮಸ್, ನೀವು ಕೇಳಿರ್ತೀರ ಡೆಫಿನೆಟ್ಟಾಗಿ. ಸೊ ಇಲ್ಲಿ ಕಂಪ್ಲೀಟ್ ಆನಂದ್ ಬಜಾರ್ ಅಂತ ಅದಕ್ಕೆ ಹೆಸರು. ಇದು ಫುಲ್ಲು ಅಡುಗೆ ಮನೆ, ಅಡುಗೆ ಮಾಡುವ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಿಚನ್ ಅಂತ ಫೇಮಸ್ ಇಲ್ಲಿ. ಪುರಿ ಜಗನ್ನಾಥ್ ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಿಚನ್. ದೇವರಿಗೆ ಪ್ರತಿನಿತ್ಯ 56 ಥರ ನೈವೇದ್ಯ ಮಾಡ್ತಾರೆ. ಅದನ್ನು ಚಪ್ಪನ್ ಭೋಗ್ ಅಂತ ಹೇಳ್ತಾರೆ. ಜಗನ್ನಾಥ್ ದೇವಾಲಯದ ಸೌತ್ ಗೇಟ್, ದಕ್ಷಿಣ ದ್ವಾರ. ಇದು ಅಶ್ವದ್ವಾರ. ನೋಡ್ಬೋದು ಅಶ್ವಗಳಿದೆ ದ್ವಾರದಲ್ಲಿ, ಅದರಿಂದನೇ ಇದಕ್ಕೆ ಅಶ್ವದ್ವಾರ ಅಂತ ಹೆಸರು. ಸೊ ಇಲ್ಲಿಂದ ಎಕ್ಸಿಟ್ ಮಾತ್ರ ಫ್ರೆಂಡ್ಸ್, ಎಂಟ್ರಿ ಅಲೋ ಇಲ್ಲ, ಎಂಟ್ರಿ ಮಾಡಲ್ಲ. ಇಲ್ಲಿಂದ ಫುಡ್ ಐಟಮ್ಸ್ ಎಲ್ಲನೂ ಒಳಗಡೆ ತೊಗೊಂಡೋಗೋದಕ್ಕೋಸ್ಕರ ಈ ದ್ವಾರ ಯೂಸ್ ಮಾಡ್ತಾರೆ. ಅಡುಗೆಗೆ ಏನೇನು ಬೇಕು ಎಲ್ಲ ಫುಡ್ ಐಟಮ್ಸು ಇಲ್ಲಿಂದನೇ ಸಾಗಿಸೋದು. ಒಳಗಡೆ ಹೋದ್ಮೇಲೆ ಇಲ್ಲೇ ಆನಂದ್ ಬಜಾರ್ ಇದೆ ಅಲ್ಲ, ತೊಗೊಂಡೋಗಿ ಅಡುಗೆ ಎಲ್ಲ ಮಾಡ್ತಾರೆ. ಆಮೇಲೆ ಇಲ್ಲಿ ಓಲ್ಡ್ ಸ್ಟೈಲಲ್ಲೇ ಕುಕ್ ಮಾಡೋದು. ಸೌದೆಯಿಂದ ಆಮೇಲೆ ಮಡಿಕೆಗಳಿಂದ ಪ್ರಸಾದವನ್ನು ಮಾಡ್ತಾರೆ. ಗ್ಯಾಸ್ ಎಲ್ಲ ಇಲ್ಲಿ ಯೂಸ್ ಮಾಡಲ್ಲ. ಅದೇ ಇಲ್ಲಿನ ವಿಶೇಷತೆ. ಇಲ್ಲಿ ಬಂದರೆ ಪ್ರಸಾದ ತಿನ್ನಲೇಬೇಕು ಅನ್ನೋ ಒಂದು ಪದ್ಧತಿ ಇದೆ. ಚಪ್ಪನ್ ಭೋಗ್ ಅಂದರೆ ಇಲ್ಲಿ ಒಳಗಡೆ ಪ್ರಸಾದ ಮಾರ್ತಿರ್ತಾರೆ. ಆನಂದ್ ಬಜಾರ್ ಒಳಗಡೆ ಹೋದರೆ ಪ್ರಸಾದ ಮಾರ್ತಿರ್ತಾರೆ. ಅದನ್ನು ತೊಗೊಂಡು ನಾವು ಊಟ ಮಾಡ್ಕೊಂಡು ಬರ್ಬೋದು. ಎಲ್ಲ ಥರ ಪ್ರಸಾದ ಇರುತ್ತೆ. ದಾಲ್, ರೈಸ್, ಪೊಂಗಲ್ಲು, ಸ್ವೀಟ್ಸು ಎಲ್ಲ ತುಂಬ ವೆರೈಟೀಸ್ ಇರುತ್ತೆ. ಬಂದರೆ ತಿನ್ನಲೇಬೇಕು ಅಂತಾರೆ ಫ್ರೆಂಡ್ಸ್. ಸ್ವಲ್ಪ ಪ್ರಸಾದ ತೊಗೊಂಡು ತಿನ್ಕೊಂಡು ಹೋಗಿ. ಮುಂಚೆ ಥರ ಇಲ್ಲಿ ನೀಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ತಿಲ್ಲ. ನಾವು ಒಳಗಡೆ ನೋಡಿದ್ವಿ ಫ್ರೆಂಡ್ಸ್. ಇಲ್ಲಿ ಚಪ್ಪನ್ ಭೋಗ್ ಅಂತ ನಾವು ಮಾರ್ನಿಂಗ್ 4 o'clock ಹೋದಾಗಲೂ ಸಹ ಪ್ರಸಾದ ಮಾರ್ತಾಯಿದ್ರು. ಅಂದರೆ ಏನು ಫ್ರೆಶ್ ಆಗಿ ಮಾಡಿರೋದಲ್ಲ, ಬೆಳಗ್ಗೆ ನೆನ್ನೆ ಎಲ್ಲ ಮಾಡಿರೋದು ಉಳಿದಿರೋದು ಸಹ ಮಾರ್ತಾಯಿದ್ರು. ಇಲ್ಲಿ ಕೆಲವೊಂದ್ಸಲಿ ಸ್ಮೆಲ್ ಸಹ ಬಂದಿರುತ್ತೆ, ಹೇಳಬಾರ್ದು ಪ್ರಸಾದ ಅಂತ. ಬಟ್ ನಾನು ನಿಮ್ಗೆ ಏನಿದೆ ನಿಜ ಹೇಳ್ತಾ ಇದ್ದೀನಿ. ನೋಡ್ಕೊಂಡು ಪ್ರಸಾದ ತೊಗೊಳ್ಳಿ. ಪ್ರಸಾದ ಅಂತ ಒಂಚೂರು ತಿನ್ನಿ. ಕೆಲವೊಂದು ಐಟಮ್ಸ್ ತುಂಬ ಚೆನ್ನಾಗಿರುತ್ತೆ, ಅದನ್ನು ಆರಾಮಾಗಿ ತಿನ್ಕೊಬೋದು ನಾವು. ಅಶ್ವದ್ವಾರದ ಪಕ್ಕ ಈ ಪುಟ್ಟ ದೇವಸ್ಥಾನ ಇದೆ, ಬಟೇಶ್ವರಿ ಟೆಂಪಲ್. ದೇವಸ್ಥಾನ ಸುತ್ತಲೂ ಇದೆ ಪುಟ್ಟ ಗುಡಿಗಳಿದೆ ನೋಡಿ. ಗೋಪಾಲ ಟೆಂಪಲ್, ಹನುಮಾನ್ ಟೆಂಪಲ್ ಸುತ್ತಲೂ ಇದೆ. ಪರಿಕ್ರಮ ಮಾಡೋದಕ್ಕೆ ನೀಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಖುಷಿಯಾಗುತ್ತೆ. ಅಲ್ಲಲ್ಲೂ ಈ ಥರ ವಿಶ್ರಾಂತಿ ತಗೊಳ್ಳೋದಕ್ಕೆ ಸೀಟ್ಸ್ ಸಹ ಹಾಕಿದ್ದಾರೆ. ಸೊ ಇದು ಫುಲ್ ಮೇನ್ ರೋಡ್ ಫ್ರೆಂಡ್ಸ್. ಮೇನ್ ರೋಡಿಂದ ಅಲ್ಲಲ್ಲೂ ಎಂಟ್ರಿ ಇದೆ. ಕಂಪ್ಲೀಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ವಾಶ್ರೂಮ್ ಸಹ ಅವೈಲಬಲ್ ಇದೆ ಇಲ್ಲಿ. ಬ್ಯಾಕ್ ಸೈಡ್ ಆಫ್ ದ ಟೆಂಪಲ್ ವಾಶ್ರೂಮ್ಸ್ ಎಲ್ಲ ಮಾಡಿದ್ದಾರೆ. ಹರಿನಾಮ್ ಸಂಕೀರ್ತನ್, ಜಗನ್ನಾಥನ ವಿಗ್ರಹ ನೋಡ್ಬೋದು ನೀವು ಇಲ್ಲಿ. ಫ್ರೆಂಡ್ಸ್, ಇದು ಉಗ್ರತಾರ ಟೆಂಪಲ್. ಫ್ರೆಂಡ್ಸ್, ಇದು ವೆಸ್ಟ್ ಗೇಟ್, ವ್ಯಾಘ್ರದ್ವಾರ ಅಂತ ಹೇಳ್ತಾರೆ. ಇದ್ರ ಪಕ್ಕನೇ ಉಗ್ರತಾರ ಟೆಂಪಲ್ ಇದೆ. ಸೊ ಎಲ್ಲ ಗೇಟ್ಸಿಂದನೂ ಎಕ್ಸಿಟ್ ಇದೆ, ಎಂಟ್ರಿ ಮಾತ್ರ ಒಂದೇ ಒಂದು ಗೇಟಿಂದನೇ ಇರೋದು. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳೋದು ಮರ್ತೆ, ಕೊನಾರ್ಕಲ್ಲಿ ಸೂರ್ಯನ ವಿಗ್ರಹ ಇಲ್ಲ ಈಗ.
ನೆನ್ನೆ ನಾನು ನಿಮಗೆ ನೆನ್ನೆ ಎಪಿಸೋಡ್ ನೋಡಿ ಕೋನಾರ್ಕಲ್ಲಿ ಸೂರ್ಯನ ವಿಗ್ರಹ ಇಲ್ಲ, ಆ ವಿಗ್ರಹನ ತಂದು ಇಲ್ಲಿ ಒಳಗಡೆ ಸೂರ್ಯನ ದೇವಸ್ಥಾನ ಇದೆ, ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಅದರ ಎದುರುಗಡೆ ಹೋದರೆ ಲೆಫ್ಟ್ ಸೈಡಲ್ಲಿ ಸೂರ್ಯನ ದೇವಸ್ಥಾನ ಇದೆ, ಅಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಏನು ಕಾಣುತ್ತೆ ಕೋನಾರ್ಕ್ ವಿಗ್ರಹ ಅಂತೆ. ಅದು ಅಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲಿ ಅನೇಕ ಪುಟ್ಟ ಪುಟ್ಟ ಗುಡಿಗಳಿದೆ. ವಿಮಲಾದೇವಿ, ಸೂರ್ಯನ ದೇವಸ್ಥಾನ, ಮಹಾಲಕ್ಷ್ಮಿ. ನಾನು ನೋಡಿರೋ ಹಾಗೆ ಪ್ರಮುಖವಾಗಿ ನೀವು ಮಹಾಲಕ್ಷ್ಮಿ, ವಿಮಲಾದೇವಿ, ಸೂರ್ಯಂದು ತಪ್ಪದೇ ನೋಡಿ. ಇನ್ನೂ ಚೆನ್ನಾಗಿದೆ, ಎಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನ, ಎಲ್ಲ ದೇವತೆಗಳು ಇಲ್ಲಿ ಟೆಂಪಲ್ ಕಾಂಪ್ಲೆಕ್ಸ್ ಒಳಗಡೆ ಇದ್ದಾರೆ. ಎಲ್ಲ ದೇವಸ್ಥಾನನೂ ದರ್ಶನ ಮಾಡಿ. ಮಹಾಲಕ್ಷ್ಮಿನೂ ಅಷ್ಟೇ ತುಂಬ ಸುಂದರವಾದ ವಿಗ್ರಹನೂ ಉಳ್ಳ ದೇವಿ, ಆಕೆ ನೋಡಿಕೊಂಡು ಬನ್ನಿ ಫ್ರೆಂಡ್ಸ್. ನಾನು ವಿಡಿಯೋ ಮಾಡೋ ಅಷ್ಟರಲ್ಲಿ ಇವರೆಲ್ಲ ಸುಸ್ತಾಗೋಗಿ ಕೂತ್ಬಿಟ್ಟಿದ್ದಾರೆ. ಈ ಥರ ಬಂದು ನೋಡಿ, ನಿಮಗೋಸ್ಕರನೇ ಈ ಕಷ್ಟಗಳೆಲ್ಲ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಾಟರ್ ಟ್ಯಾಂಕ್ ಫ್ರೆಂಡ್ಸ್, ಇದು ವಾಟರ್ ಟ್ಯಾಂಕ್. ಅದ್ರ ಮೇಲೆ ಸಹ ಬ್ಯೂಟಿಫುಲ್ ಆಗಿ ಪೇಂಟಿಂಗ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ನರಸಿಂಹ ಟೆಂಪಲ್, ನರಸಿಂಹಸ್ವಾಮಿ ದೇವಾಲಯ. ಫ್ರೆಂಡ್ಸ್, ಯಾವಾಗಲೂ ಮೈನಾ ನನ್ನ ಜೊತೆ ಬರ್ತಿದ್ಲು, ಅವಳು ಇವತ್ತು ಟಯರ್ಡ್ ಆಗೋಗಿದ್ದಾಳೆ. ಸುಪ್ರೀತ್ ನನ್ನ ಜೊತೆ ಬರ್ತಿದ್ದಾನೆ ಇವತ್ತು ವಿಡಿಯೋಗೆಲ್ಲ. ಅವಳು ನನಗೆ ಬೈತಾ ಇದ್ದಾಳೆ, ನಿನಗೋಸ್ಕರನೇ ಅಲ್ವಾ ವೆಯ್ಟ್ ಮಾಡ್ತಿರೋದು, ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಟ್ಯಾಕ್ಸ್ ಹಾಕ್ತಿದ್ದಾಳೆ ನನಗೆ. ಅಂಕ ಚಕ್ರ ಮಾತ. ಫ್ರೆಂಡ್ಸ್, ಇದು ಹಸ್ತಿದ್ವಾರ. ಫ್ರೆಂಡ್ಸ್, ನಾವು ನೋಡ್ಬೋದು ಅಲ್ಲಿ 21 ಮೆಟ್ಲಿದೆ ಅಂತ. ಇಲ್ಲಿ ವೀಲ್ ಚೇರ್ಗೆ ಅನುಕೂಲ ಮಾಡಿದ್ದಾರೆ, ಸ್ಲೈಡಿಂಗ್ ಎಲ್ಲ ಇದೆ. ಸೈಡಲ್ಲಿ ಕಂಪ್ಲೀಟ್ ಸ್ಲೈಡ್ ಇದೆ, ಬಟ್ ವೀಲ್ ಚೇರ್ ಎಂಟ್ರಿ ಇಲ್ಲಿ ಬಿಡಲ್ಲ. ಸೊ ಈ ಥರ ಇರೋವ್ರನ್ನ ಇಲ್ಲಿಗೂ ಒಳಗೆ ಬಿಡಲ್ಲ. ದಯವಿಟ್ಟು ಕರ್ಕೊಂಡು ಬರಲೇಬೇಡಿ. ಚೂರಾದರೂ ನಡೆಯೋಂಗಿದ್ರೆ, ನೂಕಾಟ ಇರೋ ಅಲ್ಲಿ ಅಂದರೆ ಬೇರೆ ಮಾಡೋಂಗಿದ್ರೆ ಮಾತ್ರ ದರ್ಶನಕ್ಕೆ ಬನ್ನಿ. ಇಲ್ಲಾಂದರೆ ಸುದರ್ಶನ ಚಕ್ರ ದರ್ಶನ ಮಾಡಿಸ್ಬಿಟ್ಟು ಮನೆ ಕರ್ಕೊಂಡು ಹೊರಟೋಗಿ ಫ್ರೆಂಡ್ಸ್. ನನ್ನ ಸೀರಿಯಸ್ ರಿಕ್ವೆಸ್ಟ್ ಇದು. ಯಾರು ಕೋಆಪ್ರೇಟ್ ಮಾಡಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಸಹ ನಿನ್ನೆ ದರ್ಶನಕ್ಕೆ ಮುಂದೆವರೆಗೂ ಹೋಗಿದ್ದೀವಿ, ಅಲ್ಲೊಂದು ಗೇಟ್ ಓಪನ್ ಮಾಡಿ ಒಳಗೆ ಬಿಟ್ಟಿಲ್ಲ. ತುಂಬಾ ಬೇಜಾರಾಯಿತು ನಿನ್ನೆ ನಮಗೆ. ಆದರೆ ನಾಳೆ ಮತ್ತೊಂದ್ಸರಿ ದರ್ಶನ ಮಾಡಿಸ್ತೀವಿ. ಬಟ್ ಇಲ್ಲಿ ಆಪ್ಷನ್ ಇದ್ರೂ ಸಹ ಇವ್ರು ಯೂಸ್ ಮಾಡ್ತಿಲ್ಲ, ಅದೊಂದೇ ಬೇಜಾರು ಅಷ್ಟೇ, ಇನ್ನೇನಿಲ್ಲ. ಮೈನಾ, ಬೋರ್ ಆಗ್ತಿದ್ಯಾ? ಸಾಕಾಗ್ತಿದ್ಯಾ? ಫ್ರೆಂಡ್ಸ್, ಪುರಿ ಜಗನ್ನಾಥ ದೇವಾಲಯ ಇಂಡಿಯಾ ಚಾರ್ಧಾಮಲ್ಲಿ ಒಂದು. ಉತ್ತರಕ್ಕೆ ಬದ್ರಿನಾಥ್, ಪೂರ್ವಕ್ಕೆ ಪುರಿ ಜಗನ್ನಾಥ್, ಪಶ್ಚಿಮಕ್ಕೆ ದ್ವಾರಕಾ ಹಾಗೂ ದಕ್ಷಿಣಕ್ಕೆ ರಾಮೇಶ್ವರಂ. ಈ 4 ಕ್ಷೇತ್ರಗಳು ಚಾರ್ಧಾಮ್ ಅಂತ ಇಂಡಿಯಾನಲ್ಲಿ ಪ್ರಸಿದ್ಧಿಯಾಗಿದೆ. ಏನಂತಾರೆ ಅಂದರೆ, ಈ 4 ದಿಕ್ಕಿನಲ್ಲಿ ಈ 4 ಕ್ಷೇತ್ರ ಏನಿದೆ ನಮ್ಮ ಭಾರತವನ್ನು ಪ್ರೊಟೆಕ್ಟ್ ಮಾಡ್ತಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿದ್ವಿ. ಫ್ರೆಂಡ್ಸ್, ಇಲ್ಲಿ ಹೊರಗೆ ಬಂದಿದ ತಕ್ಷಣ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ದಶಾವತಾರ ಮೇಲೆ. ಸೊ ಈ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗಿ. ಇದು ಫ್ರೆಂಡ್ಸ್ ಪುರಿ ಜಗನ್ನಾಥ ದೇವಾಲಯದ ಸುತ್ತಮುತ್ತಲಿನ ದೇವಸ್ಥಾನ ಹಾಗೂ 4 ದ್ವಾರಗಳು ಎಲ್ಲ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಬಂದಾಗ ಕಂಪ್ಲೀಟಾಗಿ ನೋಡಿಕೊಂಡು ಯಾವುದೂ ಮಿಸ್ ಮಾಡ್ಕೊಬೇಡಿ. ನಾನೇನಾದರೂ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಸಹ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಜಗನ್ನಾಥನ ದರ್ಶನ ಆಯಿತು. ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್. ಫ್ರೆಂಡ್ಸ್, ಇಲ್ಲಿ ರಿಕ್ವೆಸ್ಟ್ ಏನು ಮಾಡೋದು ಅಂದರೆ ಮ್ಯಾನೇಜ್ಮೆಂಟ್ಗೆ ಆರ್ಗನೈಸ್ ಆಗಿ ಒಳಗೆ ಬಿಡಬೇಕು. ಎಲ್ಲ ಒಂದೇ ಸಲ ನುಗ್ಗಿಬಿಟ್ಟು ದೇವ್ರನ್ನ ಸಹ ನೋಡೋದಕ್ಕೆ ಬಿಡಲ್ಲ. ಸೊ ಆರ್ಗನೈಸ್ ಆಗಿ ಅವರು ಒಬ್ಬರಾದ್ಮೇಲೆ ಒಬ್ಬರ. ಈಗ ತಿರುಪತಿನಲ್ಲಿ ಅಷ್ಟೊಂದು ರಶ್ ಇರುತ್ತೆ, ತಿರುಮಲನಲ್ಲಲ್ವಾ, ಆದ್ರೂ ದೇವ್ರ ದರ್ಶನ ಪ್ರತಿಯೊಬ್ಬರಿಗೂ ಪಾದದಿಂದ ತಲೆಯವರೆಗೂ ದರ್ಶನ ಆಗುತ್ತೆ. ಬಟ್ ಇಲ್ಲಿ
ನೋಡೋದಕ್ಕೂ ಸಹ ಬಿಡಲ್ಲ ಫ್ರೆಂಡ್ಸ್. ತುಂಬ ನೂಕಾಟ ಒಳಗಡೆ. ಅದೊಂದು ಇಲ್ಲಿ ಅವರು ಅವಾಯ್ಡ್ ಮಾಡಿಬಿಟ್ಟು ನೀಟಾಗಿ ಆರ್ಗನೈಸಾಗಿ ದರ್ಶನ ಮಾಡೋದಕ್ಕೆ ಬಿಟ್ಟರೆ ತುಂಬ ಉಪಕಾರ ಆಗುತ್ತೆ ಭಕ್ತಾದಿಗಳಿಗೆ. ಅದು ಒಂದು ರಿಕ್ವೆಸ್ಟ್ ಅಂದಿಲ್ಲು, ಬಟ್ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಸಹ ಈ ಥರನೇ ಇತ್ತು, ಈಗಲೂ ಹೀಗೆ ಇದೆ. ಇನ್ನೂ ಈಗ ದೂರ ದೂರ ಶೆಡ್ ಹಾಕಿಬಿಟ್ಟು ಇನ್ನೂ ಕಷ್ಟ ಆಗೋಗಿದೆ ದರ್ಶನ ಮಾಡೋದು. ಫ್ರೆಂಡ್ಸ್, ಪೂರಿನಲ್ಲಿ ಫೇಮಸ್ ಬಂದು ಕಾಜಾ. ಸೊ ಇದು ಇಲ್ಲಿನ ಫೇಮಸ್ ಸ್ವೀಟ್. ತುಪ್ಪದಲ್ಲೂ ಮಾಡ್ತಾರೆ ಹಾಗೂ ಎಣ್ಣೆನಲ್ಲೂ ಮಾಡಿರೋ ಸಪ್ರೇಟಾಗಿ ಸಿಗುತ್ತೆ ಇಲ್ಲಿ. ಬಂದಾಗ ರುಚಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಪುರಿ ಜಗನ್ನಾಥನ ವಿಶೇಷತೆಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಮಧ್ಯಾಹ್ನ ಮತ್ತೆ ರೂಮ್ಗೆ ಹೋಗಿಬಿಟ್ಟು ಫ್ರೆಶಪ್ ಆಗಿ ಬ್ಲೂ ಫ್ಲ್ಯಾಗ್ ಬೀಚ್ಗೆ ಹೋಗ್ತೀವಿ. ಅದ್ರ ವಿಡಿಯೋ ನಿಮಗೆ ಸಪ್ರೇಟಾಗಿ ಮಾಡ್ತೀನಿ, ಯಾಕೆಂದರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ. ಸೊ ಸಪ್ರೇಟಾಗಿ ಸ್ಪ್ಲಿಟ್ ಮಾಡಿ ಬ್ಲೂ ಫ್ಲ್ಯಾಗ್ ಬೀಚೇ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ವಿಡಿಯೋ ಮಾಡಿ ಕೊಡ್ತೀನಿ. ಸೊ ಇವತ್ತಿನಗೆ ಈ ವಿಡಿಯೋ ಇಲ್ಲಿಗೆ ನಾನು ಸಮಾಪ್ತ ಮಾಡ್ತೀನಿ, ಮುಗಿಸ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಹಕಾರ ಯಾವಾಗಲೂ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ, ಬಾನಿ ಜೊತೆಗೆ ಮಾಡೋಣ ವಿಹಾರಿ. ಬಾಯ್.